ಪ್ರಸಂಗಿ 4ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನು ನಾನು ನೋಡಿದ್ದೇನೆ. ಆಹಾ, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ, ಸಂತೈಸುವವರು ಯಾರೂ ಇಲ್ಲ. ಹಿಂಸಕರಿಗೆ ಬಹುಬಲ, ಸಂತೈಸುವವರೋ ಒಬ್ಬರು ಇರಲಿಲ್ಲ. ಇದನ್ನು ನೋಡಿ ಇನ್ನು ಜೀವದಿಂದ ಇರುವುದಕ್ಕಿಂತ ಸತ್ತರೇ ಮೇಲೆಂದು ನಾನು ಹೊಗಳುತ್ತಾ ಇದ್ದೇನೆ ಎಂದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮನ್ ತಾನು ಹೇಳ್ತಾ ಇದ್ದಾನೆ, ಹೀಗೋ ಲೋಕದಲ್ಲಿ ನಾನು ಹಿಂಸೆಯನ್ನು ನಾನು ಕಂಡೆನು, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ಮುಂದಿನ ಪದ ಹೇಳುತ್ತದೆ, ಸಂತೈಸುವವರು ಒಬ್ಬರು ಇಲ್ಲ, ಹಿಂಸಕರಿಗೆ ಬಹುಬಲ ಎಂಬುದಾಗಿ. ಯಾರು ಹಿಂಸೆ ಪಡಿಸ್ತಾರೋ, ಯಾರು ನೋವು ಪಡಿಸ್ತಾರೋ, ಯಾರು ಅವಮಾನ ಪಡಿಸ್ತಾರೋ, ಯಾರು ಕುಗ್ಗಿಸ್ತಾರೋ, ಯಾರು ತುಂಬ ಬಲಹೀನ ಪಡಿಸ್ತಾರೋ ಅವರಿಗೆ ಬಹುಬಲ ಇದೆ. ಆದರೆ ಹಿಂಸೆಗೆ ಒಳಗಾದವರು, ಅವರ ಕಣ್ಣೀರನ್ನು ಯಾರು ಕೇಳೋರಿಲ್ಲ. ಹಿಂಸೆಗೆ ಒಳಗಾದವರ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರು ಇಲ್ಲ. ಹಿಂಸೆಗೆ ಒಳಗಾಗಲ್ಪಟ್ಟವರ ಹಲ್ಲುಲಿಯ ದುಃಖವನ್ನು ತಿಳಿದುಕೊಂಡವರು ಒಬ್ಬರು ಇಲ್ಲ. ಬೈಬಲ್ ಹೇಳುತ್ತದೆ, ಸಂತೈಸುವವರು ಒಬ್ಬರು ಇಲ್ಲ. ಬೈಬಲಲ್ಲಿ ಮುಂದಿನ ಪದದಲ್ಲಿ ಆತನು ಹೇಳ್ತಾನೆ, ಸಂತೈಸುವವರು ಒಬ್ಬರು ಇಲ್ಲ. ಇದನ್ನು ನೋಡಿ ಅವನು ಹೇಳ್ತಾನೆ, ಇದಕ್ಕೆ ಬದುಕಿರೋದಕ್ಕಿಂತ ಸತ್ರೆ ಸಾಕು ಅಂತ ಹೇಳುವಂತ ಜನ ಬಹುಮಂದಿ ಇದ್ದಾರೆ ಎಂಬುದಾಗಿ ಬಲುಲಿಯ ಪ್ರಸಂಗಿ ತಾನು ಹೇಳ್ತಾನೆ. ಏನಕ್ಕಾಗಿ ನಾ ಬದುಕಬೇಕು, ಏನಕ್ಕಾಗಿ ಇನ್ನು ಮುಂದೆ ನಾನು ಜೀವಿಸಬೇಕು, ಯಾರಿಗೋಸ್ಕರ ಜೀವಿಸಬೇಕು, ಇನ್ನ ಏನಕ್ಕಾಗಿ ಬದುಕಬೇಕು, ಇನ್ನ ಬದುಕಿರುವುದಕ್ಕಿಂತ ಸತ್ರೆ ಸಾಕು, ಸತ್ರೆ ಲೇಸು ಎಂಬುದಾಗಿ ಚಿಂತೆ ಮಾಡೋರು ಇದ್ದಾರೆ. ಕಾರಣವೇನೆಂದ್ರೆ ಸಂತೈಸುವವರು ಒಬ್ಬರು ಇಲ್ಲ, ಬಲಪಡಿಸುವವರು ಒಬ್ಬರು ಇಲ್ಲ, ಆಧರಿಸುವವರು ಒಬ್ಬರು ಇಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ವಾಕ್ಯದ ಪ್ರಕಾರವಾಗಿ ಇದೇ ಪ್ರಶ್ನೆಯಲ್ಲಿ ಇವತ್ತು ಇಲ್ಲಿ ಯಾರಾದರೂ ಕೂತಿದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಒಂದು ಪಕ್ಷ ನಿನ್ನನ್ನು ಸಂತೈಸೋದಕ್ಕೆ ಗಂಡನಾಗಲಿ, ಹೆಂಡತಿಯಾಗಲಿ, ಮಕ್ಕಳಾಗಲಿ, ತಂದೆ ತಾಯಿಗಳಾಗಲಿ, ಹತ್ತಿರದ ಸ್ನೇಹಿತನಾಗಲಿ ಒಬ್ಬರು ನಿನಗಿಲ್ಲದೆ ಇದ್ದರು, ನಾನು ಒಂದು ಕಾರ್ಯ ಹೇಳ್ತೇನೆ, ಒಬ್ಬ ದೇವರು ಈ ಬೆಳಗಿನ ಜಾವದಲ್ಲಿ ನಿನ್ನ ಕಣ್ಣೀರನ್ನು ಕಂಡವನಾಗಿ ಈ ಬೆಳಗಿನ ಜಾವದಲ್ಲಿ ಆಲಯದಲ್ಲಿ ಬಂದಿದ್ದಾನೆ. ಆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಸಂತೈಸುತ್ತೇನೆ. ಆ ದೇವರ ಆತನು ಹೇಳ್ತಾನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಆ ದೇವರು ನಿನ್ನ ಬಳಿಯಲ್ಲಿ ಹೇಳ್ತಾನೆ, ಯಾರೆಲ್ಲ ನಿನ್ನನ್ನು ಕೈ ಬಿಟ್ಟರು, ನಾನು ಒಂದು ಕಾಲದಲ್ಲೂ ನಿನ್ನನ್ನು ಕೈ ಬಿಡೋದಿಲ್ಲ. ನಾನು ನಿನ್ನನ್ನು ಸಂತೈಸುವೆನು, ನಾನು ನಿನ್ನನ್ನು ಬಲಪಡಿಸುವೆನು, ನಾನು ನಿನ್ನನ್ನು ಧೈರ್ಯಪಡಿಸುವೆನು, ನಾನು ನಿನ್ನನ್ನು ಸ್ಥಿರಪಡಿಸುವೆನು, ನಾನು ಮತ್ತೆ ನಿನ್ನನ್ನು ಎದ್ದು ನಿಲ್ಲತಕ್ಕಂತೆ ಮಾಡುವೆನು, ನಾನು ನಿನ್ನನ್ನು ಮತ್ತೆ ಹಾರತಕ್ಕಂತೆ ಮಾಡುವೆನು, ನಾನು ನಿನ್ನನ್ನು ಮತ್ತೆ ಧೈರ್ಯಪಡಿಸುವೆನು, ಮತ್ತೆ ನಿನ್ನ ಜೀವನದಲ್ಲಿ ನಷ್ಟವಾಗಿರೋದು ಎಲ್ಲವನ್ನ ನಾನು ನಿನ್ನ ಜೀವನದಲ್ಲಿ ಹಿಂತಿರುಗಿ ದಯಪಾಲಿಸುವುದಕ್ಕೆ ನನ್ನ ದೇವರು ಆತನು ಕೂಗಿ ಹೇಳ್ತಾ ಇದ್ದಾನೆ, ನಾನು ಶಕ್ತನಾದಂತ ದೇವರು. ಇವತ್ತು ಕೆಲವರು ಹೇಳ್ತಾ ಇದ್ದೀರಾ, ಯಾರಿಗಾಗಿ ಬದುಕಬೇಕು ಪಾಸ್ಟರ್, ಯಾರಿಗಾಗಿ ಜೀವಿಸಬೇಕು ಪಾಸ್ಟರ್, ಯಾರಿಗಾಗಿ ನಾನು ಮುಂದೆ ಇರಬೇಕು ಪಾಸ್ಟರ್. ನಾನು ಹೇಳ್ತೇನೆ, ಅಮ್ಮ, ಮರಣ ಎನ್ನೋದು ಕೊನೆಯಲ್ಲ. ನಿನ್ನನ್ನು ದೇವರು ಪಾಪದ ಗುಂಡಿಯಿಂದ ಬಿಡಿಸಿ ನಿನ್ನನ್ನು ತನ್ನ ರಕ್ತದಿಂದ ತೊಳೆದು ಕ್ರಿಸ್ತನೆಂಬ ಬಂಡಿಯ ಮೇಲೆ ಕರ್ತನು ನಿನ್ನನ್ನು ನಿಲ್ಲಿಸಿರೋದು ನಿನ್ನ ಮರಣದ ಕುರಿತಾಗಿ ಚಿಂತೆ ಮಾಡೋದಕ್ಕಲ್ಲ. ಇವತ್ತು ನಿನಗೊಂದು ನಿರೀಕ್ಷೆ ಇದೆ, ನಿನ್ನ ರಕ್ಷಕನು ಇವತ್ತು ಜೀವಿಸುತ್ತಾ ಇದ್ದಾನೆ. ನಂಬಿದವರು ನಿನ್ನ ಕುರಿತಾಗಿ ಕೇಡನ್ನು ಬಯಸಿದಾಗ, ನಂಬಿದವರು ನಿನ್ನ ವಿರುದ್ಧವಾಗಿ ನಿಂತಾಗ, ನಂಬಿದವರು ನಿನ್ನ ವಿರುದ್ಧವಾಗಿ ಮಾತಾಡಿದಾಗ, ನಂಬಿದವರು ನಿನ್ನ ಹಾಳಾಗುತ್ತಿರುವ ಪರಿಸ್ಥಿತಿಗಳನ್ನು ನೋಡುವುದಕ್ಕೆ ಅವರು ಎದುರುಗೊಳ್ಳಬೇಕಾದ್ರೆ ಒಬ್ಬ ದೇವರು ಇದ್ದಾನೆ. ಆ ದೇವರು ನಿನ್ನ ಕುರಿತಾಗಿ ಬಯಸೋದು, ನೀನು ಬಿದ್ದು ಹೋಗಬಾರದು, ನೀನು ನಾಶವಾಗಿ ಹೋಗಬಾರದು, ನೀನು ಹಾಳಾಗಿ ಹೋಗಬಾರದು, ನೀನು ಹಲವು ಜಿಗಿದು ನೀನು ಏಳುವವಳಾಗಿರಬೇಕು, ಮತ್ತೆ ನೀನು ಬಲಗೊಂಡವಳಾಗಿರಬೇಕು, ಮತ್ತೆ ನೀನು ಕರ್ತನಿಗಾಗಿ ಧೈರ್ಯವಾಗಿ ನಿಲ್ಲಬೇಕು ಎಂದು ಕರ್ತನು ನಿನ್ನ ಕುರಿತಾಗಿ ಆತನು ಬಯಸುವವನಾಗಿದ್ದಾನೆ. ಇವತ್ತು ಯಾರಿಗಾಗಿ ಬದುಕಬೇಕೆಂದು ಪ್ರಶ್ನೆ ಮಾಡುವಂತ ನಿನ್ನನ್ನು ನೋಡಿಕೊಂಡು ದೇವರು ಹೇಳುತ್ತಾ ಇದ್ದಾನೆ, ದೇವರು ನಿನ್ನನ್ನು ಅನೇಕರ ಮುಂದೆ ಒಂದು ಸಾಕ್ಷಿಯಾಗಿ ನಿಲ್ಲಿಸತಕ್ಕಂತೆ ಈ ಕಾಲಘಟ್ಟದಲ್ಲಿ ದೇವರು ನಿನ್ನನ್ನು ಹಾಳು ಮಾಡುತ್ತಿರುವ ಸಂಗತಿಗಳನ್ನು ನಿನ್ನಿಂದ ಓಡಿ ಹೋಗತಕ್ಕಂತೆ ದೇವರು ನಿನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ.